ದೆಹಲಿಯ ಸಂಸತ್ ಭವನದಲ್ಲಿ ಈ ಒಂದು ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಒಳಗೆ ನೀವು ಪ್ರತಿಕ್ರಿಯೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ವು ವಿಪಕ್ಷಗಳು ಸಂಸದರು. ಇದೀಗ ಇಲ್ಲಿವರೆಗೂ ಸುಮಾರು 133 ಜನ ಸಂಸದರನ್ನ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಸಂಸತ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗರಿಷ್ಠ ಸಂಸದರ ಅಮಾನತಾಗಿದೆ. ಅನುಚಿತ ವರ್ತನೆ ತೋರಿದ ಹಿನ್ನೆಲೆಯಲ್ಲಿ ಕಲಾಪನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಿರುವಂತದ್ದು. ಬಟ್ ಇದೇ ಮೊದಲ ಬಾರಿಗೆ ಗರಿಷ್ಠ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಕೂಡ ಹೇಳಲಾಗ್ತದೆ. ಕಾರಣ ಏನು ಹಾಗಾದ್ರೆ, ಮೊನ್ನೆ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿ ಏನಿತ್ತು, ಈ ದಾಳಿಗೆ ಸಂಬಂಧಪಟ್ಟಂತೆ ಕಲಾಪದ ಒಳಗೆ ನೀವು ಪ್ರತಿಕ್ರಿಯೆ ಕೊಡಿ, ಮಾಧ್ಯಮಗಳ ಮುಂದೆ ಹೊರಗೆ ಬೇಡ, ಕಲಾಪದ ಒಳಗೆ ಇದ್ರ ಬಗ್ಗೆ ಮಾತನಾಡಿ ಅಂತ ವಿಪಕ್ಷಗಳೆಲ್ಲವೂ ಕೂಡ ಪಟ್ಟು ಹಿಡಿದು ಕೂತಿದ್ವು. ಆದ್ರೆ ಅದಕ್ಕೆ ಒಪ್ಪದೇ ಇದ್ದಾಗ ಒಂದ್ ರೀತಿ ಎಲ್ಲರೂ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಸಭಾಪತಿಗಳು, ಸಂಸದರುಗಳು, ಸರ್ಕಾರ ಎಲ್ಲರೂ ಈಗ ಪ್ರತಿಷ್ಠೆಯಾಗಿ ತಗೊಂಡಿದ್ರಿಂದ ಒಂದ್ ರೀತಿ ಕಲಾಪ ಇದೊಂದೇ ವಿಚಾರಕ್ಕೆ ಸೀಮಿತವಾದಂಗೆ ಕಾಣಿಸ್ತಾ ಇದೆ. ಈ ಸಲದ್ದು ಲೋಕಸಭೆಯಲ್ಲಿ ಅಧಿಕ ಅಥವಾ ಗರಿಷ್ಠ ಪ್ರಮಾಣದಲ್ಲಿ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು, ಗೃಹ ಸಚಿವರು ಹೇಳಿಕೆಯನ್ನ ಕೊಡಬೇಕು. ಯಾಕೆ ಈ ರೀತಿಯ ಸಮಸ್ಯೆ ಆಯಿತು, ಲೋಪ ಎಲ್ಲಾಯಿತು, ಯಾರ ಹೊಣೆ, ಜವಾಬ್ದಾರಿ ಯಾರ್ದು, ಇದೆಲ್ಲವನ್ನ ಕಲಾಪದ ಒಳಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತ್ವು. ಆದ್ರೆ ಕಲಾಪ ಇದೊಂದೇ ವಿಚಾರಕ್ಕೆ ಸೀಮಿತನಾ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಕಾರಣ ಇದೊಂದೇ ವಿಚಾರಕ್ಕೆ ಇದೀಗ ಗರಿಷ್ಠ ಮಟ್ಟದಲ್ಲಿ ಎಂಪಿಗಳ ಸಸ್ಪೆಂಡ್ ಆಗಿದೆ. ಸಂಸತ್ತಿನಲ್ಲಿ ಅಮಾನತಿನ ಪರ್ವ ಮುಂದುವರೆದಿದೆ. ಒಂದೇ ದಿನ ನಿನ್ನೆ ತನಕ ನೋಡೋದಾದ್ರೆ 78 ಸದಸ್ಯರು ಅಥವಾ ಸಂಸದರು ಸಸ್ಪೆಂಡ್ ಆಗಿದ್ರು. ಆದ್ರೆ ಇವತ್ತು ಹಾಗೆ ನೋಡಿದ್ರಂತೆ, ಅದಕ್ಕೆ ಹೇಳಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಸದರನ್ನ ಒಂದ್ ರೀತಿ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತಿನಲ್ಲಿ ಇಟ್ಟಿದ್ದಾರೆ ಈ ಒಂದು ಚಳಿಗಾಲದ ಅಧಿವೇಶನ ಮುಗಿಯೋ ತನಕ ಅನ್ನುವಂತಹ ಮಾಹಿತಿ. 133 ಜನ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ ಒಂದೇ ವಾರದಲ್ಲಿ. ಅದು ಕೂಡ ಒಂದೇ ವಾರದಲ್ಲಿ. ಕಳೆದ ವಾರ ಹೆಚ್ಚಿನ ಸದ್ದು ಮಾಡಿದ ಈ ಹೊಗೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆರೋಪಿಗಳ ತನಿಖೆ ಆಗ್ತಾ ಇದೆ, ಮಗದೊಂದು ಕಡೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ಯೇನಪ್ಪ ಅಂತ ಹೇಳಿದ್ರೆ ಜವಾಬ್ದಾರಿ ಯಾರು, ಹೊಣೆ ಯಾರು ಹೊತ್ಕೊಳ್ತಾರೆ ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಸಂಸದರ ಸಸ್ಪೆಂಡ್ ಆಗಿರುವಂತದ್ದು, ಹಿಸ್ಟ್ರಿಯಲ್ಲೇ ಮೊದಲು ಇದು. ಈಗ ಗರಿಷ್ಠ ಪ್ರಮಾಣದಲ್ಲಿ ಸಂಸದರನ್ನ ಸಸ್ಪೆಂಡ್ ಮಾಡಿರುವಂತಹ ವಿಚಾರ. ಚಳಿಗಾಲದ ಅಧಿವೇಶನ ಮುಗಿಯೋವರೆಗೂ ಕೂಡ ಇದೀಗ 133 ಜನರನ್ನು ಕೂಡ 133 ಜನ ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿದೆ. ಎಲ್ಲಿ ತನಕ ಈ ಒಂದು ಕಲಾಪ ನಡೀತಾ ಇತ್ತು ಅಲ್ಲಿ ಅದು ಮುಗಿಯೋ ತನಕ ಕೂಡ ಇವರು ವಾಪಸ್ ಒಳಗೆ ಬರುವ ಹಾಗಿಲ್ಲ. ಸಂಸತ್ತಿನಲ್ಲಿ ಅನುಚಿತ ವರ್ತನೆಯನ್ನ ತೋರಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಒಂದೇ ವಿಚಾರವನ್ನ ಇಟ್ಕೊಂಡು ಎಳೆದಾಡಿದ್ರು. ಈಗ ಒಂದೇ ವಿಚಾರಕ್ಕೆ ಸೀಮಿತ ಆಗಿದೆ ಕಲಾಪ. ಸ್ಮೋಕ್ ಬಾಂಬ್ ಪ್ರಕರಣದ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಧರಣಿಗೆ ಕುಳಿತು ಆ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಸಸ್ಪೆಂಡ್ ಮಾಡುವಂತಹ ಕೆಲಸ ಮುಂದುವರ್ಕೊಂಡು ಬಂತು. ಈಗಲೂ ಕೂಡ ಈ ಅಮಾನತಿನ ಪರ್ವ ಮುಂದುವರಿತು ಇವತ್ತು ಅಂತಲೂ ಹೇಳಬಹುದು. ಟೋಟಲ್ 133 ಜನ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಾರಣ ಇಷ್ಟೇ, ಮೊನ್ನೆ ಡೆಲ್ಲಿಯ ಸಂಸತ್ ಭವನದಲ್ಲಿ ನಡೆದಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಹೊಣೆ ಯಾರು, ಜವಾಬ್ದಾರಿ ಯಾರು, ಕಲಾಪದ ಒಳಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಗರಿಷ್ಠ ಮಟ್ಟದ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭೆಯಲ್ಲಿ ಚಳಿಗಾಲ ಅಧಿವೇಶನ ಮುಗಿಯೋವರೆಗೂ ಕೂಡ ಅನುಚಿತ ವರ್ತನೆ ತೋರಿದ್ರು ಅನ್ನುವ ಕಾರಣವನ್ನ ಕೊಟ್ಟು ಸಸ್ಪೆಂಡ್ ಮಾಡಿದ್ದಾರೆ. ಸುಗಮವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದಿತ್ತ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರತಿಷ್ಠೆಯಾಗಿ ಎಲ್ಲರೂ ತಗೊಂಡ್ರ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಸಂಸತ್ತಿನಲ್ಲಿ ಒಟ್ಟು ಅಮಾನತಿನ ಪರ್ವ ಮುಂದುವರೆದಿದೆ. ಟೋಟಲ್ ಇಲ್ಲಿ ತನಕ 133 ಸಂಸದರು. ಹಾಗೆ ನೋಡೋದಾದ್ರೆ ನಿನ್ನೆ 78 ಜನ ಸದಸ್ಯರನ್ನ ಒಟ್ಟಿಗೆ ಸಸ್ಪೆಂಡ್ ಮಾಡಿದ್ರು. ಅದೇ ಗರಿಷ್ಠ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಪರ್ವ, ಅಮಾನತಿನ ಪರ್ವ ಇವತ್ತು ಕೂಡ ಮುಂದುವರಿತು. ಟೋಟಲ್ ಆಗಿ 133 ಜನ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಇದನ್ನ ಯಾರು ಕೂಡ ಒಪ್ಕೊಳ್ಳುವಂತದ್ದಲ್ಲ, ತನಿಖೆ ಆಗ್ತಾ ಇದೆ, ಸ್ಪೀಕರ್ ಇದ್ರ ಬಗ್ಗೆ ಮುಂದಿನ ಕ್ರಮವನ್ನ ತಗೊಳ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ವಿಪಕ್ಷಗಳು ಕೇಳ್ತಾ ಇರುವಂತದ್ದು ಒಳಗೆ ಚರ್ಚೆ ಮಾಡಿ ಕಲಾಪದ ಒಳಗೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ಸಂಸದರನ್ನ ಅಮಾನತ್ನಲ್ಲಿ ಇಟ್ಟಿರುವಂತದ್ದು, ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಅವರ ಬೇಡಿಕೆ ಏನು, ಕಲಾಪದ ಒಳಗೆ ಸಭಾಪತಿಗಳು ಏನ್ ಹೇಳಿದ್ರು?
ವಿದ್ಯಾ, ಬೇಡಿಕೆ ಏನು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಪಾರ್ಲಿಮೆಂಟ್ ನಲ್ಲೇ ಅಥವಾ ಲೋಕಸಭೆಯಲ್ಲಿ ಆಗಿರುವಂತಹ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕು. ಮತ್ತೆ ಈ ಪಾಸ್ ಅನ್ನ, ಅಂದ್ರೆ ಆರೋಪಿಗಳಿಗೆ ಪಾಸ್ ಅನ್ನ ನೀಡಿದಂತಹ ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದು ಒತ್ತಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅಮಿತ್ ಶಾ ಅವರು ಮಾತಾಡ್ತಿಲ್ವಲ್ಲ, ಹೀಗಾಗಿ ಮಾತಾಡ್ಲೇಬೇಕು ಅನ್ನುವಂತ ಒತ್ತಾಯವನ್ನು ಮುಂದಿಟ್ಕೊಂಡು ನಿರಂತರವಾದಂತಹ ಪ್ರತಿಭಟನೆಯನ್ನ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವು. ಇದು ಪರಿಸ್ಥಿತಿ ಕೈಮೀರಿ ಹೋಗುವಂತ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಅಥವಾ ಕಲಾಪಗಳಲ್ಲಿ ಸದ್ದುಗದ್ದಲ ಹೆಚ್ಚಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ವಿಪಕ್ಷಗಳ ಸಂಸದರನ್ನ ಅಮಾನತು ಮಾಡುವಂತ ಕೆಲಸವನ್ನ ಮಾಡ್ತಾ ಬಂತು. ಕೆಲವು ವಿಚಾರಗಳಲ್ಲಿ, ಅಂದ್ರೆ ಶಿಸ್ತಿನ ವಿಚಾರದಲ್ಲಿ ಅಥವಾ ವರ್ತನೆಯ ವಿಚಾರದಲ್ಲಿ ಕೆಲವೊಂದಿಷ್ಟು ತಪ್ಪುಗಳಾದಂತ ಸಂದರ್ಭದಲ್ಲಿ ಏನು ಸ್ಪೀಕರ್ ಅವರು ಅಥವಾ ಸಭಾ ಅಧ್ಯಕ್ಷರು ಸಂಸದರನ್ನ ಅಮಾನತು ಮಾಡಿದ್ರೆ, ಇನ್ನೂ ಕೆಲವೊಮ್ಮೆ ಸಂಸತ್ತಿನ ಕೆಲವು ನಿಯಮಗಳನ್ನ ಉಲ್ಲಂಘಿಸಿದ ಆರೋಪದ ಮೇಲೆ ಸರ್ಕಾರವು ಕೂಡ ಹೊಸ ನಿಯಮದ ಅಡಿ ಸಂಸದರನ್ನ ಅಮಾನತು ಮಾಡ್ತಾ ಬಂತು. ಹೀಗೆ ಸಂಸದರ ಅಮಾನತು ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಸದರು ಈ ಒಂದು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಅಮಾನತುಗೊಂಡಿರುವಂತದ್ದು. ಸುಮಾರು 133ಕ್ಕಿಂತ ಹೆಚ್ಚು ಸಂಸದರು ಅಮಾನತುಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. 1989ರಲ್ಲಿ 63 ಮಂದಿ ಸಂಸದರು ಅಮಾನತು ಆಗಿದ್ರು ಏಕಕಾಲದಲ್ಲಿ, ಅದು ಲೋಕಸಭೆಯಲ್ಲಿ. ಅದು ಈವರೆಗಿನ ದಾಖಲೆಯಾಗಿತ್ತು. ಅಂದ್ರೆ ಈ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಏಕಕಾಲದಲ್ಲಿ ಯಾವತ್ತೂ ಕೂಡ ಸಂಸದರು ಬಹಳ ದೊಡ್ಡ ಪ್ರಮಾಣದಲ್ಲಿ, ಗರಿಷ್ಠ ಪ್ರಮಾಣದಲ್ಲಿ ಅಮಾನತು ಆಗಿರಲಿಲ್ಲ. ಕೇವಲ ಲೋಕಸಭೆಯಲ್ಲಿ ಮಾತ್ರ 63 ಸಂಸದರು 1989ರಲ್ಲಿ ಅಮಾನತಾಗಿರುವಂತದ್ದು ಈವರೆಗಿನ ದಾಖಲೆಯಾಗಿತ್ತು. ಆದ್ರೆ ಈ ದಾಖಲೆಯನ್ನ ಈಗ ಹೊಸ ವಿಚಾರ ಏನಿದೆ, ಇವತ್ತಿನ ಬೆಳವಣಿಗೆ ಮುಡಿಸಿರುವಂತದ್ದು. ಈವರೆಗೂ ಕೂಡ ಸುಮಾರು 133ಕ್ಕೂ ಹೆಚ್ಚು ಜನ ಸಂಸದರು ಅಮಾನತಾಗಿರುವಂತದ್ದು ಭಾರತದ ಸಂಸತ್ನ ಇತಿಹಾಸದಲ್ಲಿ ಹೊಸ ಒಂದು ದಾಖಲೆ ಅಂತಾನೆ ಹೇಳ್ಬೋದು. ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ನಮ್ಮ ವ್ಯವಸ್ಥೆ ಅಥವಾ ಪಾರ್ಲಿಮೆಂಟ್ ನ ವ್ಯವಸ್ಥೆ ಒಳಗಡೆ ಚರ್ಚೆ ಆಗಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇರುವಂತದ್ದು ನಿಜಕ್ಕೂ ವಿಷಾದನೀಯ. ವಿದ್ಯಾ.